ಎಲ್ಲಿ ನೋಡಿದ್ರು ಕೇರಳದವ್ರು ಮಲ್ಲು ಸೇರ್ತಾರ. ಬಟ್ ಈಗ ಮಾತ್ರ ಇವತ್ತು ಮಾತ್ರ ಫಸ್ಟ್ ಟೈಮ್ ನಾವ್ ಇಷ್ಟು ಕರ್ನಾಟಕದವ್ರನ್ನ ನೋಡಿದಿಲ್ಲ. ನಮ್ಗೆ ಇಂಡಿಯಾದ ಹಬ್ಬಗಳೆಲ್ಲ ಮಿಸ್ ಮಾಡ್ತಿದ್ದೇವೆ ಅಂತ ಇದ್ರೆ ಇದು ಧರ್ಮ ಯುದ್ಧ ಆಗಬೇಕೆ ಹೊರತು ನಾವೀಗ ಆನ್ ದ ವೇ ಟು ಡಾಬಿ. ಇವತ್ತೊಂದು ಕಾನ್ಸರ್ಟ್ ಟೈಪ್ ಅಂದ ಹೋಗ್ತಿದ್ದೆವು. ಎಂತ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಆಯ್ತಾ. ಇವತ್ತು ಇಲ್ಲಿ 27 ಡಿಗ್ರಿ ಸೆಲ್ಸಿಯಸ್. ಇಂಡಿಯಾದ 40 ಡಿಗ್ರಿ 45 ಡಿಗ್ರಿ ತರ ಫೀಲ್ ಆಗ್ಬೋದು. 40 ಡಿಗ್ರಿಯಲ್ಲಿ ಇದ್ರೂ ಅಷ್ಟು ಫೀಲ್ ಆಗೋದಿಲ್ಲ. ಭಯಂಕರ ಸೆಕೆ ಆಗ್ತಾ ಉಂಟು. ಕಾರಲ್ಲಿ ಇದ್ದಕ್ಕೀಗ ಎಂತ ಅನ್ಸೋದಿಲ್ಲ. ಮನೆಯಲ್ಲಿದ್ದರೆ ಬೆಂದು ಹೋಗ್ತಿದ್ದೆವು. ಅದಕ್ಕೆ ಡ್ರೈವಲ್ಲಿ ಇದ್ದಕ್ಕೆ ಈಗ AC ಫುಲ್ ಆನ್ ಉಂಟು. ಒಳ್ಳೆ ಕಾಮಲ್ಲ ಕೋಲ್ಡ್ ಫೀಲ್ ಆಗ್ತಾ ಉಂಟು. ಅದೇ ಎಲ್ಲಾದ್ರೂ ಸೆಕೆ ಆಗಿದ್ರೆ ಮನೆಯಿಂದ ಬಿಟ್ಟು ಹೊರಗೆ ಹೋಗ್ಬೇಕು, ಎಲ್ಲಾದ್ರೂ ತಿರ್ಗಾಡ್ಲಿಕ್ಕೆಲ್ಲ ಹೋಗ್ಬೇಕು. ಇದೀಗ ಮೋಟರ್ ವೇ ಅಲ್ಲಿದ್ದೇವೆ ನಾವೀಗ. ಇಲ್ಲಿ ಇಡೀ UK ಮೋಟರ್ ವೇ ಕನೆಕ್ಟ್ ಮಾಡೋದು. ಈಗ ಈ ರೋಡ್ ಈಗ ನೋಡಿದ್ರೆ ನೀವು, ನಾನೀಗ 70ರಲ್ಲಿ ಹೋಗ್ತಿದ್ದೆ, 70 ಮೈಲ್ಸ್ ಪರ್ ಅವರ್ ಅಂತ ಹೇಳಿದ್ರೆ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಎಷ್ಟೊಂದು 130 140 ಹಾಗೇನೋ ಇದ್ದೆ ನಾನು. ಆದರೆ ನಮಗೆ ಅಷ್ಟು ಫೀಲ್ ಆಗೋದಿಲ್ಲ, ಅಷ್ಟು ಸ್ಪೀಡ್ ಹೋಗ್ತಿದ್ದೇವೆ ಅಂತೇಳಿ. ಅಷ್ಟು ಒಳ್ಳೆ ರೋಡ್ ಇಲ್ಲಿದು. ಕ್ಲೌಡ್ಸ್ ನೋಡಿ. ನಾವು ಎಲ್ಲೋಗುದಂತ ನೀವು ಮೋಸ್ಟ್ಲಿ ಈ ವಿಡಿಯೋದ ಟೈಟಲ್ ಅಥವಾ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಕುಂದಾಪುರ ಬದಿಯೆಲ್ಲ ಯಾವಾಗಲೂ ಆಗ್ತಾ ಇರ್ತದೆ, ಒಂದು ದೊಡ್ಡ ವಿಷಯ ಅಲ್ಲ. ಆದರೆ UK ಅಲ್ಲಿ ಒಂದು ಬಂದದ್ದು ನಮ್ಗೊಂದು ಹೋಗ್ಬೇಕಂತ ತುಂಬ ಟೈಮ್ ಆಯ್ತು. ನಾವು ಸಹ ನೋಡಿದ್ರೆ ತುಂಬ ಟೈಮ್ ಆಯ್ತು. ಇದೀಗ ಬನ್ನಿ ತೋರಿಸ್ತೇನೆ ನಿಮಗೆ. One kiss is all it takes, falling in love with you, possibility. ಇದೇ ತರ ಉಂಟಾ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ? ಕಮೆಂಟ್ ಮಾಡಿ ಯಾರಾದರೂ ಇಲ್ಲಿ ಹೋದವರು ಇದ್ದಿದ್ರೆ. ಹೈವೇಲಿ ಎಂತಾದ್ರೂ ಅಬ್ಸ್ಟ್ರಕ್ಷನ್ ಇದ್ರೆ, ಲೈಕ್ ಎಂತಾದ್ರೂ ಟೈರ್ ಬಿತ್ಕೊಂಡಿದ್ರೆ ಅಥವಾ ಲೇನೆಲ್ಲ ಎಂತಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಅಲ್ಲ ಡಿಸ್ಪ್ಲೇ ಮಾಡಿದ್ರು ಎಂತಾದ್ರೂ ಉಂಟಂತ ಹೇಳಿ ಹೀಗೆ ಡಿಸ್ಪ್ಲೇ ಮಾಡ್ತಿದ್ರು. ಕಿಲೋಮೀಟರ್ಸು ಕಡಿಮೆ ಮಾಡಿದ್ರು, 70 ಮೈಲ್ಸ್ ಪರ್ ಅವರ್ಸ್ ನಿಜವಾಗ್ಲು. ಮತ್ತೆ ರಿಪೋರ್ಟ್ ಆಫ್ ಎನಿಮಲ್ಸ್ ಅಂತ ಬರ್ದಿದ್ರು. ಎಲ್ಲೋ ಎನಿಮಲ್ ಉಂಟ, ಗೊತ್ತಿಲ್ಲ ಯಾವ ಎನಿಮಲ್ ಅಂತ ಹೇಳಿ. 40 ಮಾಡಿದ್ರು. ಹಾಗೆ ಒಂದೇ ಸಲ ಸ್ಪೀಡ್ ಕಡಿಮೆ ಮಾಡೋದಿಲ್ಲ, ಸ್ವಲ್ಪ 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 ಅಂತ ಕಡಿಮೆ ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ದೂರ ಎಲ್ಲೋ ಅಬ್ಸ್ಟ್ರಕ್ಷನ್ ಇರ್ತದೆ, ಹತ್ರ ಏನಿರೋದಿಲ್ಲ. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ಈಗ 40 ಆಗಿದೆ. 40 ಬಂದ ನಂತರ ಗೊತ್ತಿಲ್ಲ 30 ಆಗ್ಬೋದು. ಅದೆಲ್ಲಾದ್ರೂ ನಾವು ಚೇಂಜ್ ಮಾಡದೆ ಫಾಸ್ಟ್ ಹೋದ್ರೆ ಕ್ಯಾಮರಾದಲ್ಲಿ ಬಿದ್ದು ನೆಕ್ಸ್ಟ್ ಫೈನ್ ಬಿದ್ದಿರ್ತದೆ. ಈಗ ನಮ್ದು ಎಕ್ಸಿಟ್ ಬಂತು, ಇಲ್ಲಿ ಎಕ್ಸಿಟ್ ಮಾಡೋದು ಹೇಗಂತ ತೋರಿಸ್ದೆ. ಹೀಗೆ ಕುಂದಾಪುರದಲ್ಲೆಲ್ಲ ಮಾಡ್ಬೇಕು ಎಕ್ಸಿಟ್. ಇದೀಗ ಸ್ಟ್ರೈಟ್ ರೋಡ್ ಹೋಗ್ತಿರುವಾಗ ಒಂದು ಎಕ್ಸಿಟ್. ಈಗ ಸೇಮ್ ಈ ನೈಸ್ ರೋಡಲ್ಲಿ ಉಂಟಲ್ಲ ಅದೇ ಟೈಪ್, ಬಟ್ ಇಲ್ಲೇ ನೈಸ್ ರೋಡ್ ಒಂದು ಸಣ್ಣ ಪೀಸ್ ಆದರೆ ಇದು ಫುಲ್ ಇಡೀ ಕಂಟ್ರಿ ಜಾಯ್ನ್ ಆಗ್ತದೆ. ಇದೇ ಥರ ಕುಂದಾಪುರ ಟು ಮಂಗಳೂರು ಮಾಡಬೇಕು. ಕುಂದಾಪುರ ಟು ಮಂಗಳೂರು ಎಂತ ಒಂದು ಇದಾಗಲಿಕ್ಕೆ 10-15 ವರ್ಷ ತಗೊಳುತ್ತೆ ಒಂದು ಬ್ರಿಡ್ಜ್, ಕುಂದಾಪುರ ಒಂದು ಬ್ರಿಡ್ಜ್ ಮಾಡಲಿಕ್ಕೆ. ಇನ್ನು ಈ ರೋಡ್ ಮಾಡೋದಾದರೆ ಎಲ್ಲ ನಾವೆಲ್ಲ ಮುದುಕರಾದ ನಂತರ ಆಗ್ತದೆ ಇರಬೇಕು. ಇದೇ ಎಕ್ಸಿಟ್ ಇಲ್ಲಿದೀಗ. ಅದೆಲ್ಲ 4 ಲೇನ್ M1ಗೆ, ಮತ್ತೆ ಇದು ಎಕ್ಸಿಟ್. ಇಲ್ಲಿಂದ ಎಕ್ಸಿಟ್ ತೆಗಿಯೋದು. ನಮ್ಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಇಲ್ಲಿಂದ ಹೋಗುತ್ತೆ ಎಕ್ಸಿಟ್ ತಗೊಂಡು. UK ಫೇಮಸ್ ಇರೋದೇ ರೌಂಡ್ ಅಬೌಟ್ಸ್ ಅಲ್ಲಿ 80% ಆಕ್ಸಿಡೆಂಟ್ ಕಡಿಮೆ ಆಗ್ತದೆ ರೌಂಡ್ ಅಬೌಟ್ಸ್ ಇರೋದ್ರಿಂದ. ಕೆಲವುದ್ರ ಸಿಗ್ನಲ್ಡ್ ರೌಂಡ್ ಅಬೌಟ್ಸ್ ಇರ್ತದೆ, ದೊಡ್ಡದಿದ್ರೆ ತುಂಬಾ. ಹೆಚ್ಚಾಗಿ ಸಿಗ್ನಲ್ಡ್ ಆಗಿರೋದಿಲ್ಲ. ನಾವೇ ಇದು ಮಾಡಿ ಲೆಫ್ಟ್ ಸೈಡ್ ಇಂದ ವೆಹಿಕಲ್ ಬರೋದಿಲ್ದಿದ್ರೆ ಆಲ್ರೆಡಿ ಅಷ್ಟು ದೊಡ್ಡ ಬೋರ್ಡ್ ಹಾಕ್ತಾರೆ 40 ಸ್ಪೀಡ್ ಲಿಮಿಟ್ ಅಂತೇಳಿ. ಇದೀಗ ಸಿಗ್ನಲ್ಡ್ ರೌಂಡ್ ಅಬೌಟ್. ಒಂದು ಇದೀಗ 2ನೇ ಎಕ್ಸಿಟ್ ಆಯ್ತು. ಈಗ ನೆಕ್ಸ್ಟ್ ನಮ್ಮ ಎಕ್ಸಿಟ್. ಇದು ರೌಂಡ್ ಅಬೌಟ್ ಅಲ್ಲಿ ನಮ್ದು ಎಕ್ಸಿಟ್. ಬ್ಲಾಕ್ ಮಾಡಿಟ್ಟಿದ್ರ
ಸಿಗ್ನಲ್ ರೌಂಡ್ ಅಬೌಟ್. ಇದೀಗ ನಾವು ಮೋಟರ್ ವೇಯಿಂದ ಎಕ್ಸಿಟ್ ಆದೆವು. ಇದೀಗ ಡಾಬಿಯಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೇವೆ, ಹೆಸರು ಗೊತ್ತಿಲ್ಲ, ಮ್ಯಾಪ್ ಹಾಕಿದ್ದೆ ನಾನು. ಅಲ್ಲೇ ಅದೀಗ ಡ್ಯೂಯಲ್ ಕ್ಯಾರೇಜ್ ವೇ ಇದೀಗ ಹೋಗೋದು. ಡ್ಯೂಯಲ್ ಕ್ಯಾರೇಜ್ ವೇ ಅಂದರೆ ಈಚೆ ಬದಿ ಆಚೆ ಬದಿ ಇರೋದಕ್ಕೆ. ಬೈಕಲ್ಲಿ ಹೋಗುದು ನೋಡಿ ಇಲ್ಲಿ ಸ್ಪೀಡ್. ಇಲ್ಲೆಲ್ಲ ಬೈಕ್ ಯೂಸ್ ಮಾಡೋದು ಕಡಿಮೆ. ಬೈಕ್ ಯೂಸ್ ಮಾಡಿದರೆ ಮಾತ್ರ ಭಯಂಕರ ಸ್ಪೀಡ್, ಆಕ್ಸಿಡೆಂಟ್ಸ್ ಎಲ್ಲ ಇಲ್ಲ, ಬೈಕ್ ಆಕ್ಸಿಡೆಂಟ್ಸ್ ಜಾಸ್ತಿ. ಅದಂದರೆ ನಾವು ಇಂಡಿಯಾದಲ್ಲಿ ಬೈಕ್ ಯಾವಾಗಲೂ ಬಿಡ್ತಾ ಇರ್ತೇವಲ್ಲ, ಹೊರಗೆ ತೆಗಿತಾ ಇರ್ತಾರೆ ವೆದರಿಗೆ. ಇಲ್ಲೇ ವರ್ಷದ್ರಲ್ಲಿ ಒಂದು 3 ತಿಂಗಳು ಮಾತ್ರ, 3-4 ತಿಂಗಳು ಹೀಗೆ ಬಿಸಿಲಲ್ಲೇ ಇರ್ತದೆ. ಹಾಗೆ ಈ ಬಿಸಿಲೆಲ್ಲ ಇದ್ದಾಗ ಮಾತ್ರ ಬೈಕ್ ಹೊರಗೆ ತೆಗಿತಾರೆ ಜನ, ಬೈಕ್ ಬಿಡೋರು. ಮತ್ತೆಲ್ಲ ದಿನ ಮನೆಯೊಳಗೆ ಶೆಡ್ಯೂಲ್ ಹಾಕಿರ್ತಾರೆ. ಹಾಗೆ ಅಪರೂಪಕ್ಕೆ ಬಿಡೋದಕ್ಕೆ ಇರ್ಬೇಕು ಮೋಸ್ಟ್ಲಿ, ಗೊತ್ತಿಲ್ಲ, ಆಕ್ಸಿಡೆಂಟ್ಸ್ ಎಲ್ಲ ಇರೋದು. ನಾವೀಗ ಹೋಗ್ತಾ ಇರೋ ಪ್ಲೇಸ್ 4 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಿದ್ದೆವು. ವಿಷಯ ಅಂತ ಹೇಳಿದ್ರೆ ನಾವು ಹೋಗುದೇ ರೀಚ್ ಆಗುತ್ತೆ ಲೇಟ್. ಪ್ರೋಗ್ರಾಮ್ 4 ಗಂಟೆಗೆ ಶುರು ಆಗಿರುವಂಥದ್ದು. ನಮಗೆ ಇಂಡಿಯಾದ ಹಬ್ಬಗಳೆಲ್ಲ ಮಿಸ್ ಮಾಡ್ತಿದ್ದೇವೆ ಅಂತ ಇದ್ದರೆ UK ಅಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಗ್ರೂಪ್ ಉಂಟು. ಆ ಗ್ರೂಪಲ್ಲೆಲ್ಲ ಹಾಕಿರ್ತಾರೆ ಯಾವಾಗೆಲ್ಲ ಪ್ರೋಗ್ರಾಮ್, ಎಂಥ ಫೆಸ್ಟಿವಲ್ಸ್ ನಡೀತಾ ಉಂಟಂತ ಹೇಳಿ. ಅದನ್ನು ನೋಡಿ ನಾವು ಬುಕ್ ಮಾಡಿ ಹೋಗ್ಬೋದು. ಗಿರಿಜಾ ಕೋಟಿ ಪ್ರಕಾಶ ಇದು ಧರ್ಮಯುದ್ಧ ಆಗಬೇಕೆ ಹೊರತು ಹೀಗೆ ಒಬ್ಬೊಬ್ಬರ ಮೇಲೆ ನಾವು ಎಲ್ಲರೂ ಸೇರಿ ಯುದ್ಧ ಮಾಡುವಂತಹ ಯುದ್ಧವಲ್ಲ. ನಾನು ನಿನಗೊಂದು ಮಾತನ್ನು ಹೇಳ ಬಯಸ್ತಾ ಇದ್ದೇನೆ. ಕೂಟ ಯುದ್ಧ ಬೇಡ, ದ್ವಂದ್ವ ಯುದ್ಧ. ದ್ವಂದ್ವ ಯುದ್ಧ ಹೇಗೆ? ನಾವು 5ರಲ್ಲಿ ಒಬ್ಬರನ್ನು ನೀನು ಈ ಯುದ್ಧಕ್ಕೆ ಆಹ್ವಾನ ಕೊಡಬೇಕು. ಆ ಒಬ್ಬರನ್ನು ನೀನು ಗೆದ್ದರು, ಉಳಿದ 4 ಜನರು ನಿನ್ನ ಪಾದ ಸೇವೆ ಮಾಡಿ ನಿನ್ನ ಆಳುಗಳಾಗಿ ಉಳಿಯುತ್ತೇವೆ. ಈ ಮೇದಿನಿಯ ಇಚ್ಛೆಯನ್ನು ಬಿಟ್ಟು ಬಿಡುತ್ತೆ. ಅಂದ್ರೆ ಆಯ್ಕೆಯ ಸ್ವಾತಂತ್ರ್ಯ ನನ್ನದು. ನಮ್ದು ಯಕ್ಷಗಾನ ನೋಡಿ ಆಯ್ತು. ಈಗ ಟೈಮ್ ಇಲ್ಲಿ 10 ಕಾಲ ಆಯ್ತು. ಈಗ ಮನೆಗೆ ಹೋಗ್ಬೇಕು. 1 ಅವರ್ ಜರ್ನಿ ಉಂಟು. ಸಾಕಾಯ್ತು ನಮಗೆ, ಕೂತು ಸಾಕಾಯ್ತಲ್ಲಿ. ಆದರೆ ಈ ಕುಂದಾಪುರ ಥರ ನಮಗೀಗ ಊರಲ್ಲಿ ಆಗ್ತದಲ್ಲ, ಹಾಗೆ 8-9 ಗಂಟೆ ಯಕ್ಷಗಾನ ಅಲ್ಲ ಇದು. ರಾತ್ರಿ ಶುರುವಾಗಿ ಬೆಳಿಗ್ಗೆ ತನಕ ಇರ್ತಲ್ಲ, ಅಂಥದ್ದೇನು ಯಕ್ಷಗಾನ ಅಲ್ಲ ಇದು. ಎಷ್ಟೊತ್ತಿಗಿತ್ತು? 3 ಅವರ್ಸ್ 6 ಗಂಟೆ 6:30 ಶುರು ಆಯ್ತು. ಈಗ 10 ಗಂಟೆಗೆ 4 ಗಂಟೆ ಆಯ್ತಲ್ಲ, 6:45 ಆಗಾಯ್ತು ಸ್ಟಾರ್ಟ್ ಆಗೋತ್ತಿಗೆ. 10 ಗಂಟೆ ಮುಗೀತು. ನಾವು ಅಲ್ಲಿ ಊಟ ಎಲ್ಲ ಇದ್ದಿತ್ತು. ಒಂದು ವೈಟ್ ರೈಸ್ ಮತ್ತು ಸಾರು ಮತ್ತೊಂದು ಪನ್ನೀರ್ ಇದ್ದಿತ್ತು. ಅದು ಊಟ ಎಲ್ಲ ಮಾಡಿ ನಾವೀಗ ರಿಟರ್ನ್ ಶೆಫೀಲ್ಡಿಗೆ ಹೊರಡ್ತಿದ್ದೆವು. ಯಕ್ಷಗಾನ ಮಾತ್ರ ಗಮ್ಮತ್ತಾಯ್ತು. ಹೌದು, ಕುಂದಾಪುರ ಕನ್ನಡದಲ್ಲೆಲ್ಲ ಮಾತಾಡ್ತಿದ್ರು. ಸೊ ಯಕ್ಷಗಾನ ಮಾಡೋದೇ ಕುಂದಾಪುರ ಕನ್ನಡದಲ್ಲಿ, ಮಾಡೋದೇ ಕುಂದಾಪುರ ಕನ್ನಡದವರು. ಕನ್ನಡದಲ್ಲೇ ಇದ್ದಿತ್ತು. ಮತ್ತೆ ಬೇರೆ ಕಡೆ ಉಡುಪಿ ಮಂಗಳೂರು ಬದಿಕ ತುಳುವಲ್ಲಿ ಮಾಡೋದಲ್ಲ. ಅದ ಗಮ್ಮತ್ತಾಯ್ತು ಮಾತ್ರ. ಹೌದು, ಒಳ್ಳೇದಾಯ್ತು. ಎಲ್ಲ ಕನ್ನಡದವ್ರು ತುಂಬಾ ಜನ ಇದ್ದಿದ್ರು. ಫಸ್ಟ್ ಟೈಮ್ ನೋಡೋದು ಶೆಫೀಲ್ಡ್ ಅಲ್ಲಿ, ಇದು UK ಅಲ್ಲಿ ಇಷ್ಟು ಕನ್ನಡದವ್ರು. ಹೌದು, ಎಲ್ಲಿ ನೋಡಿದ್ರು ಕೇರಳದವ್ರು ಮಲ್ಲೂಸ್ ಇರ್ತಾರ. ಬಟ್ ಈಗ ಮಾತ್ರ ಇವತ್ತು ಮಾತ್ರ ಫಸ್ಟ್ ಟೈಮ್ ನಾವು ಇಷ್ಟು ಕರ್ನಾಟಕದವ್ರನ್ನ ನೋಡಿದ್ದಿಲ್ಲ. ಆಯ್ತು. ಹಾಗಾದ್ರೆ ಈಗ ಮನೆಗೆ ವಾಪಸ್ ಹೋಗೋದು. ಆನ್ ದ ವೇ ಕಾಫಿ ಅಂತಾದ್ರೂ ಕುಡಿದು ಹೋಗೋದು. ಕಾಫಿ ಅಂತ ಕುಡಿದು ಅಲ್ಲಿ ಸರ್ವಿಸ್ ನಿಲ್ಸಿ ತೋರಿಸ್ತೇನೆ ನಿಮ್ಗೆ ಹೇಗುಂಟಂತ. ಓಕೆ, ಬಾಯ್.
But then knows just how to take control. ಮೂನ್ ತೋರ್ತಾ ಉಂಟು. ಹೇಗೆ ತೋರ್ಸುದು ನಿಮ್ಗೆ ಮೂನನ್ನ? ಮೂನನ್ನು ನೋಡ್ಬೇಕಿದ್ರೆ ಎಲ್ಲರೂ ಹೊರಗೋಗಿ, ಮನೆಯಿಂದ ಹೊರಗೋಗಿ ಮೇಲೆ ನೋಡಿ ಮೂನ್ ತೋರ್ತದ. ಸುಸ್ತಾಯ್ತು ಬೆಳಿಗ್ಗೆಯಿಂದ. ಬೆಳಿಗ್ಗೆ ಏಳುವಾಗ ಇವನು ಹೇಳುವಾಗ 10 ಗಂಟೆ ಆಯ್ತು. ನಾನು 6 ಗಂಟೆಗೆ ಎದ್ದಿದ್ದೆ ಇವತ್ತು ಬೆಳಿಗ್ಗೆ. 6 ಗಂಟೆ ಅಂತ ಟಾಯ್ಲೆಟ್ ಆಗ್ಲಿಕ್ಕ? ನಾ 6 ಗಂಟೆಗೆ ಎದ್ದು ಕೆಲಸ ಎಲ್ಲ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ.